ಯಪ್ಪ ತಮ್ಮ, ನಿಮ್ಮ ಅಪ್ಪ ನಿಮ್ಮ ಅವನ ಕರೆಸ ಯಪ್ಪ. ಒಂದು ನಿಮಿಷ ಬಾಯಿಲಿ. ಏನು ತಮ್ಮ ನಿಂದು? ನೀನು ತೆಲಿಗಿಲಿ ಕೆಟ್ಟತನ ಅವ್ರಪ್ಪ ಅವ್ರವ್ನ ಕರೆಸಿ ಏನು ಮಾಡ್ತೀನಿ ನೀನು? ಸುಮ್ ಕುಂದ ತಮ್ಮ, ನೀನು ಗೊತ್ತಾಗಂಗಿಲ್ಲ. ಚಲೋ ಆಗೋ ಕಾಲ ಬಂದತಿ, ನೀ ಸುಮ್ಮನೆ ಇರ್ಬೇಕು. ನೀ ಏನು ಮಾಡಕತ್ತಿ ಅನ್ನೋದು ಗೊತ್ತೈತ ನಿನಗೆ? ನನಗೆಲ್ಲ ಗೊತ್ತೈತಿ. ದಡಗ್ನ ನಿನ್ಗೆ ಅವ್ರನ್ನ ನೋಡಿದ ತಕ್ಷಣ ಮಾತೇಶ್ ಅವ್ರು ಅನ್ನಿಸ್ತಿಲ್ಲ, ನನಗೂ ಹಂಗೆ ಅನ್ನಿಸ್ತು ಗೊತ್ತನ. ನನಗೂ ಅವ್ರನ್ನ ನೋಡೋಣ ಒಂದು ನಿಮಿಷ ದಿಂಗ ಬಿಡ್ದಂಗೆ ಆಗ್ಬಿಡ್ತು. ಒಬ್ಬ ಮನುಷ್ಯನ ಥರ 7 ಮಂದಿ ಇರ್ತಾರಂತಾರಲ್ಲ ಸುಳ್ಳಲ್ಲಿ ನೋಡು, ಕರೆ ಅಂದ್ರೆ ಇವತ್ತು ನಿಜ ಆಯ್ತು ನೋಡು. ಹಲೋ ಅಪ್ಪ ಅವ್ವ, ಈ ಗುಡಿ ಎಂಟ್ರೆನ್ಸ್ ಐತ್ಲ ಅಲ್ಲಿ ಬರ್ರಿ. ನೀವು ದೂರ ಭಾಳದಿರನ? ಇಲ್ಲ ಇಲ್ಲೇ ಇದೀರಾ? ಬಂದುಬಿಡ್ರಿ ಹಂಗಾದ್ರೆ. ಇಲ್ಲಿ ಬಂದ ಮೇಲೆ ಗೊತ್ತಾಗತ್ತ. ಹಾಂ ನೀ ಏನು ಬಿಸಿಪಿ? ಮೈಲಾರ್ಲಿಂಗಪ್ಪಗೆ ಅಷ್ಟು ಬೇಡ್ಕೊಂಡಿದ್ದಕ್ಕೂ ದೇವ್ರು ಒಳ್ಳೇದು ಮಾಡಿದ ತಮ್ಮದಂತೂ ಗೊಂಬೆಗೈತಿ ಹುಡುಗಿ. ನಮ್ಮ ಮಂದಿ ಅಂತವ್ರು. ಆಕಿದು ಪಾಪ ನಿಚ್ಚೆ ಹಾಗೆ ಆ ಹುಡುಗಿ ಹಿಂಗೇನೋ ಸತ್ನಂತಾವ ನಿನ್ಗತಿನ ಇದ್ನಂತೆ ಯಪ್ಪ. ಪಾಪ ಯಪ್ಪ, ಹುಡುಗಿ ನೋಡಿದ್ರೆ ಕಳ್ಕಿತ್ತು ಬಂದಂಗಾಗತ್ತ. ಆ ಹುಡುಗಿದು ಸೇಮ್ ನಿನ್ಗತಿನ ಆಗೈತೆ ನೋಡಿಪ್ಪ. ಇಬ್ರು ಒಂದ ದೋಣ್ಯಾಗ ಪ್ರಯಾಣ ಮಾಡಕತ್ತಾರ. ಎಣ್ಣ ಸುಮ್ಮನೆ ಹ್ಞೂ ಅಂದ್ಬಿಡು. ನನ್ನ ಭಾವನೆಗಳು ನಿನಗೆ ಅರ್ಥ ಆಗಂಗಿಲ್ವೇ? ಎಷ್ಟು ಹೇಳಿದ್ರು ಕೇಳಂಗಿಲ್ಲಲ್ಲ ನೀನು. ನಂದು ಇತ್ತೀಚೆಗೆ ಆರೋಗ್ಯದಾಗ ಭಾಳ ಸಮಸ್ಯೆ ಆಗತ್ತೈತಿ. ಒಮ್ಮೆ ಸೊಟ್ಟಿದ್ರೆ ಒಮ್ಮೆ ನ್ಯಾಟಿಗಿರ್ತೀನಿ. ನಾಳೆ ಬದುಕನ ಏನಾರ ಆಗಿ ಬಿದ್ದು ಹೋದ್ನಿ ಅಂದ್ರಪ್ಪ, ನಿಮ್ಮನ್ನು ನೋಡೋರು ಯಾರು? ಅಲ್ವೇ ನನಗೆ ನಮ್ಮ ತಮ್ಮ ಅದನ, ನಮ್ಮ ತಮ್ಮಗೆ ನಾ ಅದೀನಿ, ಇನ್ನು ಯಾರು ಬೇಕು? ಹುಚ್ಚಪ್ಪಂದಾರ ಹೇಳು, ಹೊಟ್ಟಿ ನೆತ್ತಿ ನೋಡೋರು ಒಬ್ರು ಬೇಡ ಯಪ್ಪ. ಹೌದೇನಾ? ಅವು ಹೇಳಕತ್ತಿದ್ದು ಕರೆ ಐತಿ. ನೀ ಸುಮ್ ಕುಂದ್ರಲೆ, ನಿನಗೇನು ಗೊತ್ತಾಗುತ್ತಾ? ಒಮ್ಮೆ ಅವನ ಪಾರ್ಟಿ ಸೇರ್ತೀವಿ, ಒಮ್ಮೆ ನಾನು ಪಾರ್ಟಿ ಸೇರ್ತೀವಿ. ಸುಮ್ಮನೆ ನೀನು ನೋಡಪ್ಪ, ನನಗದೇನು ಗೊತ್ತಿಲ್ಲ. ನೀನು ಹ್ಞೂ ಅನ್ನೋಬೇಕು ಲಗ್ನಕ್ಕೆ, ಇಲ್ಲ ಅಂದ್ರೆ ಒಂದು ಆಣೆ ಅದಿತ್ತು ನೋಡು. ಎಂಥದ್ದು ಮಾಡಿಬಿಟ್ಬೇ ನೀನು. ಹೋಗತ್ತಾಗ ಏನಾರು ಮಾಡ್ಕೊಂಡು ಹೋಗು. ನಾ ಮಾತಿಕತಿ ಮಾಡ್ತೀನಿ ನೋಡು. ದೇವಸ್ಥಾನಕ್ಕೆ ಬಂದೀವಿ, ಕಣ್ಣೀರು ಹಾಕ್ಬಿಡ್ದಂತೆ ಸುಮ್ಮನೆ ನಿಂತೀನಿಯಪ್ಪ. ನೋಡು ಮತ್ತ ಹ್ಞೂ ಅನ್ನು ಯಪ್ಪ. ಕೊನೆಯಾಗ ಅಲಕ್ಕಿದೊಂದು ಆಸೆ ನೆರವೇರಿಸ್ಕೊಡ ನನ್ನ ಮಗನ ಮೈಲಾರಿ. ಅಣ್ಣ ಅವ್ವ ಭಾಳ ಮನ್ಸಿಗೆ ಮಾಡ್ಕೊಂಡ. ಇತ್ತೀಚೆಗೆ ಅವಾಗ BP ಶುಗರು ಎಲ್ಲ ಜಾಸ್ತಿ ಆಗಾಕತ್ತತಿ. ನಿನ್ನ ಬಗ್ಗೆ ನಾ ಭಾಳ ಯೋಚನೆ ಮಾಡ್ತಾಳ ಅವ್ವ. ಒಪ್ಕೊಂಬಿಡ ಅಣ್ಣ, ನಿನಗೆ ಹೆಂಗೆ ಮನ್ಸಿಗೆ ಬರುತ್ತಾ ಹಂಗತಿ ಮಾಡು. ಈಗ ಹೇಳಿದ್ರಪ್ಪ ಅಷ್ಟ ಸಾಕು. ನಾ ಎಲ್ಲ ಮುಂದಿನ ನೋಡ್ಕೊತೀನಿ. ಯಾವ ಹೂವು ಯಾರ ಮೂಡಿಗೋ, ಯಾರ ಒಲವು ಯಾರ ಕಡೆಗೋ. ಸುಮ್ಮನೆ ನಿಂದಿರ್ತಿ ಅನ್ಲೇ? ಈ ಮುದಿಕೆ ಅಪ್ಪ ಅವನ್ನ ಎದಕ್ಕೆ ಕರೆಯಕತ್ತಾಳ? ನನಗೂ ಒಂದು ಅರ್ಥ ಆಗವಲ್ದ. ತಮ್ಮ, ನಿಮ್ಮಪ್ಪ ನಿಮ್ಮವ್ವ ಬಂದ್ರ? ಇನ್ನೇನು ಬರ್ತಾರ್ರಿ. ರೀ ನೋಡ್ರಿ, ಇಲ್ಲಿ ಮಾಂತೇಶನ್ ಗತಿ ಐತದ ಹುಡುಗ. ಹೌದಲ್ಲ? ಅಪ್ಪ ಮಾಂತೇಶ ಅಲ್ಲವ. ನಾನು ಅವನ್ನ ನೋಡಿ ಆಗ ಮಾಂತೇಶ ಅಂತೇಳಿ ಅವ್ರ ಹಿಂದೆ ಬಂದೆ ಗೊತ್ತನ. ಒಬ್ರಂಗ 7 ಮಂದಿ ಇರ್ತಾರಂತ ಕರೆ ನೋಡ್ರಿ. ಆ ಕಣ್ಣು ಮೂಗು ಬಾಯಿ ಎಲ್ಲ ಸೇಮ್ ಟು ಸೇಮ್ ಹಂಗ. ಯವ್ವಾ, ಎಲ್ಲಿ ತೆಗಿಯೋಂಗಿಲ್ಲ ನೋಡು. ಇವ್ರ ನೋಡ್ರಿ ಅಮ್ಮರ, ನಮ್ಮ ಅಪ್ಪರು ನಮ್ಮವರು. ನಮಸ್ಕಾರ ರೀ. ಹಾಂ ನಮಸ್ಕಾರ ರೀ. ತಾವು ಯಾರಂತ ಗೊತ್ತಾಗಲಿಲ್ಲ ನೋಡ್ರಿ, ನೀವು ಯಾರಂತ ನಮಗೆ ಗೊತ್ತಿಲ್ಲ, ನಾವು ಯಾರಂತ ನಿಮಗೆ ಗೊತ್ತಿಲ್ಲ. ಆದ್ರೆ ಮೈಲಾರ್ಲಿಂಗಪ್ಪ ನಿಮ್ಮನ್ನ ಒಂದು ಮಾಡ್ಬೇಕಂತೇಳಿ ಕರೆಸ್ಕೊಂಡಂಗದಾನ್ರಿ. ನೀವೇನು ಹೇಳಕತ್ತೀರಂತ ಅರ್ಥನಾಗವಲ್ದು. ನನಗೂ ಎಲ್ಲ ಸುದ್ದಿ ಗೊತ್ತಾತ್ರಿ. ಈ ತಮ್ಮ ಹೇಳಿದ್ರ ಮತ್ತು ಯಾವ ಮಂದಿಯಾರಪ್ಪ ಅಂತ ಕೇಳ್ಯ, ನಮ್ಮ ಮಂದಿಯಾರಂತ ಗೊತ್ತಾತು. ಅದಕ್ಕೆ ನಿಮ್ಮಪ್ಪ ನಿಮ್ಮವನ್ನ ಕರೆಸಂದಿನ್ರಿ. ಈ ಹೆಣ್ಮಳೆ ಅದಕ್ಕೆ ಕರ್ಸಾಳೇನು? ತಡಿ ಒಂದಿಟ್ಟು ಪುರ್ಸತ್ ಮಾಡ್ಕೊ. ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ರಿ. ಮತ್ತು ಇಲ್ಲೇ ದಾರ್ಯಾಗ ಕೇಳಕತ್ತಾರ ನೋಡಂತೆ, ತಪ್ಪು ತಿಳ್ಕೊಬೇಡ್ರಿ. ನಮ್ಮೂರು ಕೆರೂರು. ನನಗೆ 2 ಗಂಡು ಮಕ್ಕಳು, ಮತ್ತು ಹೆಣ್ಮಕ್ಳು ಅಂಕರು ಇಲ್ಲ. ನಮ್ಮ ಯಜಮಾನ್ರು ದೇಶಾವರಿಗೆ ಹೋದ್ರಿ. ಮಕ್ಳು ಇನ್ನೂ ಸಣ್ಣ ಇದ್ದು ದೇಶಾವರಿಗೆ ಹೋಗ್ಯಾರ್ರಿ ಅವರು. ದೇಶಾವರಿ ಅಂದ್ರೆ ಏನಪ್ಪಾಜಿ? ಅಂದ್ರೆ ಮನೆ ಬಿಟ್ಟು ಹೋದವ್ರಿಗೆ ದೇಶಾವರಿ ಅಂತಂತಾರ. ಅದನ್ನೆಲ್ಲ ನಮಗೆ ಯಾಕೆ ಹೇಳ್ಬೇಕು? ತಡಿವಾ ಏನಂತ ಕೇಳುನು. ಅವರು ಆವಾಗ ಹೋದಾರು, ಏನೋ ಸತ್ತಾರೋ ಬದುಕ್ಯಾರಂತ ಗೊತ್ತಿಲ್ರಿ. ಇವು ಈಟೀಟ ಕಂದಮ್ಗಳು ಇದ್ದು ಉಡಿಯಾಗ ಹಾಕೊಂಡು ಜೋಪಾನ ಮಾಡ್ಕೊಂಡಿನ್ರಿ. ತವ್ರ ಮನೆಯಾರು ಒಂದಿಟ್ಟು ನೋಡ್ಕೊಂಡು ಹೋದ್ರು. ನಾನು ಬಾಳೆ ಬಚ್ಚಿ ಆತ್ರಿ. ನಮ್ಮನೇನ ಹಂಗೆ ಇಟ್ಟು ಹೋಗಿಲ್ರಿ ಅವರು. ಆಸ್ತಿ ಐತಿ ನಮ್ಮದು. ಮತ್ತು ಮಕ್ಕಳು ದೊಡ್ಡರಾಗಿಂದ ಹಿರೇ ಮಗ ಎಲ್ಲ ದುಡಿದು ಎಲ್ಲ ನಮ್ಮನ್ನ ಚಂದ ಇಟ್ಟಾನ ದೇವರು. ಆದರೆ ಏನು ಮಾಡೋದ್ರಿ, ನನ್ನ ಮಗಂದು ಲಗ್ನ ಮಾಡಬೇಕು ನಮ್ಮ ತಮ್ಮನ ಮಗಳು ಕೂಡ ಅಂತಂದ್ವಿ. ಲಗ್ನನೂ ಫಿಕ್ಸ್ ಮಾಡಿದ್ವಿ, ಇನ್ನೂ ನಿಶ್ಚಯನೂ ಮಾಡಿದ್ದಿಲ್ಲ. ಇನ್ನೇನು ಲಗ್ನದಾಗ ನಿಶ್ಚಯ ಮಾಡಿದ್ರೆ ಆತು ಬಿಡು ಅಂತೇಳಿ ಬಿಟ್ಟಿದ್ವಿ. ಹುಡುಗಿ ಬಾವಿಗೆ ಬಟ್ಟೆ ತೊಳ್ಯಾಕೆ ಹೋಗಿದ್ಲು, ಬಾಯ ಬಿದ್ದು ಸತ್ತು ಹೋತ್ರಿ. ಇದೆಲ್ಲ ಹರಿಕತೆ ಈ ಮುದಿಗೆ ನಮಗೆ ಕೇಳಕತ್ತಾಳ. ತಡಿಯ ಹ್ಞೂ ಅನ್ನಕ್ಕೆ ನಿನಗೇನಾಗುತ್ತಾ? ಆತರ ಕುಟ್ಟದಾಕೆ ಸುಮ್ಮನಿರು. ಅದಕ್ಕೆ ನಿಮ್ಮ ಹುಡುಗಿದು ಹಿಂಗಾಗೈತೆ, ಅದಕ್ಕೆ ನಮ್ಮ ಹುಡುಗಂದು ಹಿಂಗತಿ ಆಗೈತಿ. ಮತ್ತು ಕುಲ ಗೋತ್ರ ಎಲ್ಲ ಕೂಡಿ ಬಂತಂದ್ರೆ ನಮ್ಮ ಹುಡುಗಗೆ ನಿಮ್ಮ ಹುಡುಗಿನ ಕೊಡ್ತೀರಣ ಅಂತ. ಇಲ್ಲೇ ದಾರ್ಯಾಗ ನಿಂತು ಮಾತಾಡಕತ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ನೀವು ಹ್ಞೂ ಅಂದ್ರೆ ಹೆಣ್ಣು ಕೇಳಕ್ಕೆ ನಾವು ಮನೆ ಬರ್ತೀವಿ, ಹೆಣ್ಣು ನೋಡಕ್ಕೆ ಬರ್ತೀವಿ. ನೀವು ನಮ್ಮ ಊರಿಗೆ ಬರ್ರಿ, ನಮ್ಮ ಮನೆ ತಾನೇ ಕೇಳ್ರಿ, ಗೊತ್ತಾಗತ್ತೆ ನಿಮಗೆ. ಇವ್ರು ಯಾರು ಏನು ಎತ್ತು ಹೆಂಗೆ ಇದು ನೋಡ್ರಿ. ಯಾರು ಏನೋ ಎತ್ತು ಅಂತೇಳಿ ನಿಮಗೂ ಮನಸ್ಸಿನಾಗ ಬರ್ಬೋದು. ನೀವು ನಮ್ಮ ಊರಿಗೆ ಬರ್ರಿ,
ಮೊದ್ಲೇಕ ನಾವು ಹೆಣ್ಣು ನೋಡಕ್ಕೆ ಬರ್ತೀವಿ, ನೀವು ಹ್ಞೂ ಅಂದ್ರೆ ಹೆಣ್ಣು ನೋಡಕ್ಕೆ ಬರ್ತೀವಿ. ನಿಮ್ಮ ಹುಡುಗಿ ನನಗೆ ಭಾಳ ಪಸಂದ್ ಬಂದ. ಅದಕ್ಕೆ ನೀವು ಹ್ಞೂ ಅಂದ್ರೆ ಒಂದು ಚಲೋ ದಿನ ನೋಡ್ಕೊಂಡು ಬರ್ತೀವಿ. ಮತ್ತು ನೀವು ಏನಂತೀರಿ? ಅಲ್ಲ ಅದು ಗೊತ್ತಾತ್ರಿ. ಆತಾಡ್ರಿ, ಫೋನ್ ನಂಬರ್ ಕೊಡ್ತೀನಿ ರೀ. ಫೋನ್ ಹಚ್ರಿ ಯಾವುದಕ್ಕೂ ನನಗೆ, ಇಲ್ಲ ಅಂದ್ರೆ ನಾನಾರ ಫೋನ್ ಹಚ್ತೀನಿ ನಿಮಗೆ. ಏನು ಮಾತಾಡಕತ್ತಾರ ಇವರು? ನೀವು ಯಾವ್ದಿದ್ದು ನಮಗೆ ಮನೆಗೆ ಹೋಗಿ ಮಾತಾಡ್ಕೊಂಡು ತಿಳಿಸ್ರಿ, ನಾವು ಹೆಣ್ಣು ನೋಡಕ್ಕೆ ಬರ್ತೀವಿ. ಯಾವ ಹೋಗೋಣ ಬಾಬಿ, ಹೊತ್ತು ಭಾಳ ಆಗತ್ತೆ ಬಾ. ನನಗೆ ಯಾವ್ದು ಅನ್ನೋದು ತಿಳಿಸ್ರಿ. ಮರಿಬ್ಯಾಡ್ರಿ, ಇಲ್ಲ ನಾನಾರ ಹಚ್ತೀನಿ ಫೋನ್ನ. ತಮ್ಮ ಫೋನ್ ನಂಬರ್ ಹೇಳೋರಿಗೆ. 99666688889933. ಯಪ್ಪ ನಿಮ್ದಕ್ಕೆ ಹೇಳ ತಮ್ಮ ನಂಬರ್ನ. 33449966. ಸರಿ ರೀ, ನಮ್ದು ಬಸ್ ಬರೋ ಹೊತ್ತಾತ, ಬರ್ತೀವ್ರಿ. ಯಾವುದಕ್ಕೂ ತಿಳಿಸ್ರಿ. ಏನ ಮಹಿಳಾ ಲಿಂಗಪ್ಪ ನಮ್ಮನ್ನ ನಿಮ್ಮನ್ನ ಕುಡ್ಸ್ಯಾನ. ಇದು ಸುದ್ದಾಗುವಂಗಾಲಿ ಬರ್ಲಿ ಯಾರಿ. ಹ್ಞೂ ನಮಸ್ಕಾರ, ಹೋಗ್ರಿ. ಇದು ಏನ್ರಿ ಹೆಣ್ಮಳು ಹಂಗೆ ಒಂದು ಹೋದ್ಲು, ಏನು ಒಂದು ತಿಳಿಲಾರ್ದಾಟ ಆತಲ್ಲ ಇದು. ಅವ್ರು ಯಾರು ಏನು ಎತ್ತು? ನನಗೂ ಒಂದು ಏನು ತಿಳಿಯವಲ್ದು. ಯಪ್ಪ ಸಂಗು, ಅದು ಯಾರೋ ಬಂದು ಏನೋ ಹೇಳಿದ್ರಂದೆಲ್ಲ, ಏನಂದ್ರೆ ಇನ್ನೊಂದ್ಸತಿ ಹೇಳಿಪ್ಪ. ನೀವು ಏನೇನು ಕಳ್ಕೊಂಡಿರಲ್ಲ ನನ್ನ ಸನ್ನಿಧಾನದಾಗ ಎಲ್ಲ ಸಿಗ್ತೈತೆ ಹೋಗ್ರಿ ಅಂತೇಳಿ ಅಂದ ಅಜ್ಜ. ಹೊಳ್ ನೋಡ್ತೀವಿ ಕಾಣಲಿಲ್ಲ. ಒಂದು ಹುಡುಗ ನನಗೆ ಪಾಳೇನು ಬೇಕಂದ್ ಬೇವ, ಅವು ತಟ್ಯಾನೋ ಬೇಕಂದ. ಹ್ಞೂ ಅಂತೇಳಿ ಕೊಟ್ಲಿಕ್ಕಿ. ಕೊಟ್ಟಿಂದ ನಾ ನಿಮ್ಗೆ ಬೇಡಿದ ನೀವೇನು ಬೇಡ್ತೀರಿ ಅದನ್ನ ಕೊಡ್ತೀನಿ ಕೇಳ್ರಿ ಅಂತಂದ. ನೀ ಏನು ಕೊಡ್ತೀವಿ ಅಂತೇಳಿ ನಾವು ಅಂದ್ವಿ. ಕೇಳ್ರಿ ಅಂತ ಇದು ಈಟ ಹುಡುಗಿತ್ವಿ. ಈಕೆ ವಿದ್ಯಾ ನನಗೆ ಪಾಪು ಬೇಕಂದ್ಲು. 1 ವರ್ಷ ತುಂಬಿಕೊಡ್ದಳ. 1 ವರ್ಷ ತುಂಬಿಕೊಡ್ದ ನಿನ್ನ ಮಡಲ್ನ್ಯಾಗ ಒಂದು ಕೂಸು ಇರ್ತದೆ ಹೋಗನ್ನ. ಮತ್ತು ಈಕಿ ನನಗೇನು ಕೊಡ್ತಿ ಅಂತೇಳಿ ನಮ್ಮ ಈಕೆ ಇಲ್ಲ ರಾಧಾ, ನೀನು ಈ ನನ್ನ ಸನ್ನಿಧಾನ ಬಿಟ್ಟು ಹೋಗೋರೊಳಗೆ ನೀ ಜೀವನದಾಗ ಏನು ಕಳ್ಕೊಂಡಿಲ್ಲ ಅದು ಸಿಗುತ್ತಾ ಅಂತಂದ್ವಿ. ಆ ಹುಡುಗ ಎಲ್ಲಿ ಹೋತ್ ಅನ್ನೋದು ಗೊತ್ತಾಗಲಿಲ್ವಿ. ಮಹಿಳಾ ಲಿಂಗಪ್ಪ ಯಾವ ಅವ? ಆಗೋ ಹುಡುಗನು ಎಸ್ದಾಗ, ಅಜ್ಜನು ಎಸ್ದಾಗ ಅವನ ಬಂದಾನ. ಯಪ್ಪ ಮಹಿಳಾ ಲಿಂಗಪ್ಪ, ಕಡಿಗೂ ಚಲೋ ಮಾಡಿದ್ಯಪ್ಪ. ನಿನ್ನ ಸನ್ನಿಧಾನದಾಗ ನನ್ನ ಕಷ್ಟ ಎಲ್ಲ ಪರಿಹಾರ ಮಾಡಿದಿಲ್ಲಪ್ಪ, ಸಾಕು ರೀ. ಆ ಹುಡುಗನ ಕಡೆದಾರಿಗೆ ಹೇಳಿಬಿಡ್ರಿ, ಫೋನ್ ಹಚ್ಚ್ರಿ, ನೋಡಕ್ಕೆ ಬಂದ್ಬಿಡ ಅಂತೇಳಿ. ಏನು ಮಾತಾಡಕತ್ತಿ ನೀನು? ನೀ ಸುಮ್ಕುಂದ್ರೆ ನಿಂಗೆ ಗೊತ್ತಾಗಂಗಿಲ್ಲ. ಅಲ್ಲೇವಾ ಹಿಂದೆ ನೋಡಿಲ್ಲ ಮುಂದೆ ನೋಡಿಲ್ಲ ಹಂಗೆ ದಡಗ್ನ ಒಪ್ಕೊಂಡ್ಬಿಡ್ದನ. ತಡಿ ಮನೆಗೆ ಹೋಗಿ ಒಟ್ಟರು ಕುಂತ್ಕೊಂಡು ಮಾತಾಡೋನು ಏನು ಎತ್ತ ಎಲ್ಲ ತಿಳ್ಕೊಳಂತ. ಅವರು ಅಡ್ರೆಸ್ ಕೊಟ್ಟಾರ. ಎಲ್ಲರ ಒಂದು ತವಲಿ ಹತ್ತಿರುತ್ತ ಅಲ್ಲೆಲ್ಲ ಕೇಳೋನು. ಕೇಳಿದ ಮೇಲೆ ವಿಚಾರ ಮಾಡೋಣಂತ. ಈಗ ಮನೆಗೆ ಹೋಗು ನಡ್ರಿ. ನಿಂತು ಚಂದ ತಗಸ್ಕೋಬೇಕಿಲ್ರಿ ಅಮ್ಮಾರ. ಸ್ಯಾಂಕ್ರಿ ಈಗನ ಕತ್ತಂತ್ರ ಇದಾಳ. ಈ ಕಿರ್ಬಳ್ಳುಗ ಹಿಂಗೆ ಮಾಡಿ ಹಿಂಗೆ ಹಿಡ್ಕೊಂಡು ತಕಡಿ ತುಗ್ತಾಳ ಅವಳು. ನಾನಾರ ಇದ್ದಿದ್ದಿಲ್ಲ, ನಾನಾರ ನೋಡ್ಬೇಕಂದ್ರ. ಕೃಷ್ಣವೇಣಿ ನಿಮ್ಮ ಇಲ್ಲಿ ಕಾಣವಳಲ್ಲ. ಊಟ ಮಾಡಿ ಹೊರಬಿದ್ದವ್ರು ಎಲ್ಲಿ ಹೋಗ್ಯಾರನ್ರಿ? ಅಮ್ಮಾರ ಮನೆಗೆ ಬಂದಿಲ್ರಿ ಅವರು. ನಮ್ಮ ಅತ್ತಿ ನಾನು ಸತ್ತ ಅನ್ಕೊಂಡಾರ, ಅದಕ್ಕೆ ಮನೆಗೆ ಬಂದಿಲ್ಲ ಅವರು. ಇವೆಲ್ಲ ನನ್ನ ಬಾಡ್ಯ ರಮೇಶ ಈಗಂಕ್ರು ನಿಟ್ಪುಟ್ಟಗ ಮನಿನ ಹೊಂದವಲ್ನಲ್ಲ. ನೋಡು ಮತ್ತೆ ಏನಾರ ಎಬ್ಸೇನ ನೋಡು. ಮತ್ತೆ ಕುಡಿಯೋದು ಪಡಿಯೋದು ಏನಾರ ಎಬ್ಸೈತೆ ನೋಡು. ಇಲ್ರಿ ಅಮ್ಮಾರ, ಅವ್ರಿಗೆ ಕುಡಿಯೋದು ಪಡಿಯೋದು ಯಾವ ಚಟಾನು ಇಲ್ರಿ. ಮೊದ್ಲಕ್ಕ 8:30 ಅಂದ್ರೆ ಅಂಗಡಿ ಕದ ಹಾಕ್ಬಿಡ್ತಿದ್ರು. ಈಗ 10ಕ್ಕೆ ಕದ ಹಾಕಾರ್ರಿ ಅಂಗಡಿನ. ಅಂಥದೆಲ್ಲ ಮಾಡಂಗಿಲ್ರಿ ನಮ್ಮ ಮನೆಯವರು. ಅಂದಂಗ ಪಾರಿ ಬಂದು ಎಲ್ಲಿದಾಳ ಕಾಣನ ಮಾಡಲ್ಲ. ಗಾಡ್ಯಾ ಬಂದು ಮೈ ಗುದ್ದದಂಗೆ ಆಗೈತಂತ್ರಿ. ಅದಕ್ಕೆ ಬಿಸಿ ಬಿಸಿ ನೀರು ಕಾಯಿಸ್ಕೊಟ್ಟಿದ್ನ್ಯಾ. ಕಾಕಾರು ಆಂಟಿಯರು ಕೈಕಾಲು ಮಕ್ಕ ತಕೊಂಡ್ರು. ಒಂದಿಟ್ಟು ಚಾ ಮಾಡಿ ಕೊಟ್ಟಿನ್ರಿ. ಯಾಕೆ ನಡ ಬ್ಯಾನೆ ಆಕತ್ತವ ಅಂತೇಳಿ ರೂಮ್ನ್ಯಾಗ ಮಕ್ಕೊಂದಾರಿ. ಬೈಕ್ನ್ಯಾಗ ಹೋದ್ರೆ ಹಂಗವ ದೂರ ಬರೋ ದಾರಿ ಒಂದು ಬಂದೋಗ್ಬಿಟ್ರು ನೋಡ್ರಿ ಅಮ್ಮಾರಿ ಇವರು. ಹಲ್ ಕಟ್ಟಬೇಡ, ಮನ್ಯಾಗ ಹೆಂಡತಿ ಬಸರದ ಲಗುನ ಬರ್ಬೇಕನ್ನೋ ಖಬರ್ ಇಲ್ಲ ಅಲ್ಲ ನಿನಗೆ. ಏನು ಮಾಡಲಿ ಈಗ 10 ಮಟ ಅಂಗಡ್ಯಾಗ ಗಿರಾಕಿರ್ತಾವು, ಅದಕ್ಕೆ ಬರಂಗಿಲ್ಲ. ಆಕೆ ನೋಡ್ಕೊಳಕ್ ನೀವೆಲ್ಲರೂ ಅದಿರಲ್ಲ. ಇಲ್ಲ ಬಿಡ್ರಿ ಅಮ್ಮಾರ, ವಯಸ್ಸಿದ್ದಾಗ ದುಡ್ಕೋಬೇಕು. ಹಾಳಾಗಿ ದುಡಿಬೇಕ್ರಿ, ಅರಸ್ನಾಗ ಉಣ್ಬೇಕ್ರಿ. ತಡ್ರಿ ಕಾಕರ ನೀರು ತರ್ತೀನಿ. ಬೇಡವಾ ನೀರು ಪಾರಿ ಏನು ಬೇಡ. ಯಾಕಮ್ಮಲ್ಲ ಕೆಮ್ಮಕತ್ತಿ ಅಲ್ಲ? ಏನು ಬೇವ, ಏನು ರೋಡು, ಏನು ಕತಿ. ದೂಸಕ್ಕೆ ಒಂಥರ ಗಂಟ್ಲಕ್ಕೆ ಕಟ್ಟದಂಗೆ ಆಗ್ಬಿಟ್ಟತ್ ನೋಡು. ಪಾರಿವೇನೋ ಹೆಂಗದ? ಆರಾಮ ಅದಾಡ್ರಿ ಆಕಿನು. ಏನು ಸ್ವಾದಿ ಗಿಡಗಳದಿರ ಗಂಡ ಎಂತಿ? ಆ ಹುಡುಗಿನ ಕರ್ಕೊಂಡ್ ಬರ್ಬೇಕಿಲ್ಲ? ಇನ್ನು ಎಷ್ಟು ದಿನ ಉಳ್ದತಿ ಕಾರ್ಯಕ್ರಮ ಮನ್ಯಾಗ? ಅತ್ತಿಯರ ನಾವು ಕರೆದ್ರೆ ಬರ್ಲಿಲ್ಲ ನಿಮ್ಮ ಅಮ್ಮಗಳು. ಗಂಡನ ಬಿಟ್ಟು ಬರಕ್ ನಾ ಯಾಕಂತ ನೋಡ್ರಿ ವಾಲ್ಯ ಅಂದ್ಲು. ಅವ್ರ ಯಜಮಾನ್ರು ಕೂಡ ಬರ್ತಾ ಅಂತ. ನೋಡು ಮೊದ್ಲೇಕ ನಮ್ಮದು ಬಿಟ್ಟು ಇರಾಕ್ ನಾ ಯಾಕಂತಿತ್ತು. ಈಗ ನೋಡು ಹೆಂಗಿರ್ತಾ. ಎಲ್ಲಾರು ನೆನಪಹಾರ ಏನು ಅಂದಂಗ ಎಲ್ಲಿದಾಳ ಬೇ ಸಾವಕ್ ಕಾಣವಳು? ಹೌದು, ಬಂದಾಗಿಂದ ನೋಡಕತ್ತೀನಿ, ಇಲ್ಲಿ ಕಾಣವಲ್ರಲ್ರಿ. ನೋಡ ಒಂದು ಮಧ್ಯಾಹ್ನದಾಗ ಹೋಗೈತಂತ. ಟೈಮ್ 8:30 ಎಲ್ಲಿ ಹೋಗಿದ್ದಿತ್ತ? 10 ಮಣಗನ ಬರಾಕ್ ಬರ್ತತಿಲ್ಲ ಮನಿಗೆ. ಕರೆ ಅಂದ್ರೆ ಈಕೆ ಸಂಬಂಧ ಸಾಕಾಗಿ ಹೋಗೈತೆ ನಂಗೆ. ಅಲ್ಲ
ಕೃಷ್ಣ ಸತ್ತಿದ್ದು ಯಾರಿಗೂ ಗೊತ್ತಾಗಿಲ್ಲ ಏನು? ಮನೆ ಮುಂದೆ ಒಬ್ರು ಕುಡಿಲಲ್ಲೇವ? ಊರಾಗ ಏನು ಸಕ ಶಬ್ದನೇ ಇಲ್ಲ. ಮನಿನ ತನಗೈತಿ, ಹೋಗ್ಕೊಳೋದು ಬಡ್ಕೊಳೋದು ಏನು ಚಲೋ ಆಗಿಲ್ಲ. ಆಕಿ ಚಟದ್ ಬಿದ್ದಿದ್ದು ಒಬ್ರಾರ ನೋಡ್ಯಾರೋ ಏನಿಲ್ಲ. ಅಮ್ಮಾರ ಬಂದ್ರು ನೋಡ್ರಿ ಅತ್ಯಾರು. ಅಯ್ಯಯ್ಯ, ಈಕಿ ಚಟದೇ ಇಲ್ಲನ? ಮತ್ತು ಹಾಲು ಕುಡಿದು ಇನ್ನೂ ಯಾಕೆ ಚಟದಿಲ್ಲಿಕ್ಕಿ? ಸಾಕ, ನಿನಗೇನಾರ ಖಬರ್ ಐತನ? ಮನಿದು ಒಂದಿಟ ಬಾಳೆ ಬದುಕು ಗೊತ್ತೈತನ? ನಾ ಏನು ಹೇಳಿದ್ಯಾ ಒಂದರ ದಗದ ಮಾಡಿಯನ? ಅದು ಯವ್ವ ಅದು ಅಮ್ಮಾರ ಅತ್ಯಾರ ಯಾಕ ಭಾಳ ಹವ್ವಾರ್ಯಾರ್ರಿ. ಈಗಾರ ಬಂದಿಲ್ಲ, ಬಾ ಬಾ, ಒಂದು 2 ಮೆಣಸಿನ್ಕಾಯಿ ಸೋಸ್ ಬಾ. ಅದು ಕೃಷ್ಣವೇಣಿ ನಿಮ್ಮ ಕೂಡ ಮತ್ತೆ ನಮ್ಮ ಕುಡ್ಕೊಂಡ್ರಲಾರ್ದ ಇನ್ಯಾರು ಕುಡ್ಕೊಂಡ್ರಬೇಕಾಕಿ? ಹೊರಗಿತ್ತ ಬರೋಣ ಹುಡುಗಿ ಕೂಡ ಏನು ತಕ್ಕೋಲಿ ಅಂತ ನೋಡು. ಅಯ್ಯೋ, ಇವಳು ಚಂದ ಮಾಡಿ ಚಿಕ್ಕಿ ಇಡ್ಲಿ, ಇವು ಶಡ್ದೇ ಇಲ್ಲೇನು? ಊಟಕ್ಕೆ ಹೊತ್ತಾಗತ್ತಾ? ಬಡ ಬಡ ಅಷ್ಟು 1-2 ಹಸಿ ಮೆಣಸಿನ್ಕಾಯಿ ಸೋಸನ್ ಬರ್ರಿ. ನಮ್ಮ ಅತ್ತಿಗೆ ಶಾಕ್ ಆಗ್ಬಿಟ್ಟತಿ. ನಾ ಸತ್ತಿನಂತ ತಿಳ್ಕೊಂಡಾಳ ಮತ್ತೆ. ಎತ್ತಿ 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 ನಿನ್ ಪರಿಸ್ಥಿತಿ ನೋಡಕ್ಕಾಗವಲ್ದೆತ್ತಿ. ಕೃಷ್ಣವೇಣಿ ಟಿವಿ ಹಚ್ಚಯ್ಯವ. ವಾರ್ತಾ ಹಚ್ಚಬೇ. ಹಾಗ ಹೇಳಪ್ಪ, ಏನು ವಾರ್ತಾ? ಅದು ಏನು ಹತ್ತತ್ತಲ್ಲ, ಅದು ಯಾವ್ದದು ಸಿರಸ್ತ ಸೊಬ್ಬ ಮಸ್ತ ಆಕಿತ್ ಪಾಪ ತುಳಸಿ ಎಲ್ಲಿ ಹೋದ್ಲೇನು? ಹಚ್ಚಯ್ಯವ, ಹೊತ್ತಾಗೈತಿ ನೋಡುನು. ಅಮ್ಮಾರ ಅದ್ರಕಿನ ಒಂದು ಹೊಸಾದು ಈಗ ಧಾರಾವಾಹಿ ಹಾಕ್ಯಾರ್ರಿ. ಆ ಧಾರಾವಾಹಿ ನೋಡಕಂತ್ರಿ, ಭಾಳ ಚಂದ ಐತ್ರಿ ಅದು. ಹಾಗೆ ಹಿಂದೆಗಡೆ ಹಚ್ಚಕಂತೆ, ಈಗ ಅದನ್ನ ಹಚ್ಚ. ಇಲ್ರಿ ಅಮ್ಮಾರ, ಇದು ಭಾಳ ಚಂದ ಐತ್ರಿ. ದೇವ್ರದೈತ್ರಿ ಇದು. ದೇವ್ರಿದೆ ತಂದು ಹಚ್ಚಂಗಾದ್ರ. ನೀನು ಬಾಯ್ ತಕೊಂಡ್ ನಿಂತಿ? ಬಾ ಕುಂದ್ರ ಬಾ. ಅಲ್ಲ, ಇದಕ್ಕೆ 1000 ಇರಕ್ಕಿಲ್ಲನ ಕಸಬರಿಗೆ ಮುಂದೆ ಅದಕ್ಕೆ. ಇನ್ನೂ ಸತ್ತೇ ಇಲ್ಲಿದು. ಅತ್ಯಾರ ನಿಮಗೇನಾರು ತರ್ಲೇನ ನೀರು ಪಾರು ಕುಡಿಯಾಕ? ಮತ್ತು ಹೊಟ್ಟೆ ಪಟ್ಟಿ ಉರಿಯಾಕತ್ತನ್ರಿ? ಯಾಕ ಗ್ಯಾಸ್ ಪಾಸ್ ಹಿಡ್ದಂಗ ಐತಿ, ಒಂದಿಟ್ಟು ಮಜ್ಜಿಗೆ ಪಜ್ಜಿಗೆ ತರ್ಲೇನ್ರಿ? ಹಚ್ಚವಲ್ಲ ಇವ, ಹಚ್ಚ. ತಡ್ರಿ ಹಚ್ತೀನಿ ನೋಡ್ರಿ. ಯಾರು ಬೇಸರ ಮಾಡ್ಕೋಬೇಡ್ರಿ, ಇದು ಭಾಳ ದೊಡ್ಡ ಹುಡಿ ಹಾಕತ್ರಿ. ಸಾಕ್ರಿ, ಮತ್ತು ನಾಳೆ ಇದ್ರದ್ದು ಮುಂದಿನ ಭಾಗ ಹಾಕಿವ್ರಿ. ಭಾಳ ಚಂದ ಐತಿ.